ನಮಸ್ಕಾರ ಪ್ರೇಕ್ಷಕರೇ, ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಚಿತ್ರದುರ್ಗ ಅರ್ಪಿಸುವ ವಿಶೇಷ ಕಾರ್ಯಕ್ರಮವೊಂದಕ್ಕೆ ತಮ್ಮನಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಇದುವರೆಗೆ ಅನೇಕ ರೀತಿಯಾದಂತಹ ವಿಶೇಷ ವಾರ್ತೆಗಳನ್ನು, ಕವಿ ಮನಸ್ಸುಗಳನ್ನು, ಕಾವ್ಯದ ಸೊಗಡನ್ನು, ಸಾಧಕರ ಸಾಧನೆಗಳ ಪರಿಚಯವನ್ನು, ಮಿಡ್ಲ್ ಕ್ಲಾಸ್ ಜೀವನದ ಬದುಕಿನ ಹಲವು ಮುಖಗಳನ್ನು ನಿಮ್ಮೊಟ್ಟಿಗೆ ಪರಿಚಯ ಮಾಡ್ತಾ, ಅವರ ಜೊತೆ ಸಂವಾದ ಮಾಡ್ತಾ, ನಿಮ್ಮ ಹತ್ತಿರ ಬರುವ ಪ್ರಯತ್ನವನ್ನು ಮಾಡ್ತಾ ಬಂದಿದೆ. ಇದೀಗ ಚಿತ್ರದುರ್ಗದಲ್ಲೊಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವ ಹಂಬಲದ ಕಾರಣಕ್ಕಾಗಿ ಇಂದಿನಿಂದ ಹೊಸದಾಗಿ ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೆ. ಇಲ್ಲಿ ಮಾಡಬೇಕಾದದ್ದಿಷ್ಟೇ, ಕವಿ ಮಿತ್ರರು ತಮ್ಮ ಪ್ರಕಟಗೊಂಡಂತಹ ಕೃತಿಗಳನ್ನು ಕುರಿತು, ತಮ್ಮ ಪುಸ್ತಕದ ಒಂದು ಮೌಲ್ಯವನ್ನು ಕುರಿತು, ಪುಟ ಸಂಖ್ಯೆಯನ್ನು ಕುರಿತು, ಅದರೊಳಗಿರುವಂತಹ ಅಂಶಗಳನ್ನು ಕುರಿತು ಮನಬಿಚ್ಚಿ ಮಾತನಾಡುವ ಒಂದು ವಿಶೇಷ ಕಾರ್ಯಕ್ರಮ ಪುಸ್ತಕ ಪರಿಚಯ ಕಾರ್ಯಕ್ರಮ. ಈ ಹೊತ್ತಿನ ದಿನ ಮೊದಲನೇದಾಗಿ ಮೊದಲ ಸಂಚಿಕೆಯಲ್ಲಿ ನಾನು ಒಬ್ಬ ವಿಶೇಷ ಹಾಸ್ಯ ಸಾಹಿತಿಯ ಕೃತಿಯೊಂದನ್ನು ನಿಮ್ಮೊಂದಿಗೆ ಪರಿಚಯಿಸೋದಕ್ಕೆ ಭಾಳ ಆಸಕ್ತಿಯಿಂದ ಇಲ್ಲಿಗೆ ಬಂದಿದ್ದೇನೆ. ಅವರು ಯಾರೂ ಅಲ್ಲ, ಶಿಕ್ಷಣ ಕ್ಷೇತ್ರದಲ್ಲಿ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸಿ ನಂತರದಲ್ಲಿ ಹನಿಗವನಗಳು, ಕತೆ, ಲೇಖನ, ಹಾಸ್ಯ ಸಂಜೆಗಳನ್ನು ಮಾಡ್ತಾ ಜನರನ್ನು ರಂಜಿಸ್ತಾ ಹೊರಟಂಥ ಕುದುರಿ ಅವರೇ ಪರಮೇಶ್ವರಪ್ಪ ಕುದುರಿಯವರು. ಪರಮೇಶ್ವರಪ್ಪ ಕುದುರಿ ಅಂದ ತಕ್ಷಣ ವಿಶೇಷವಾಗಿ ನಮಗೆ ನೆನಪಾಗೋದು ಇತ್ತೀಚಿನ ಸುದ್ದಿವಾಹಿನಿಗಳು ಅಥವಾ ವಾಹಿನಿಗಳಾದಂಥ ಉದಯ ಟಿವಿ, ಸುವರ್ಣ ನ್ಯೂಸು, TV9, ಚಂದನ ವಾಹಿನಿಗಳಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಪರಿಚಿತರಿದ್ದಾರೆ. ಜೊತೆಗೆ ವಿಶೇಷವಾದಂಥ ಒಂದು ಸಾಹಿತ್ಯ ಪ್ರಕಾರದಲ್ಲಿ ಕೃಷಿಯನ್ನು ಮಾಡ್ತಾ ಹೊರಟಂಥವರು. ಸಾಹಿತ್ಯ ಅಂತೇಳಿದರೆ ಮಾನವನ ಬದುಕಿನ ಜೀವನದ ಅನುಭವಗಳ ಅಭಿವ್ಯಕ್ತಿ. ಅಂತಹ ಸಾಹಿತ್ಯದಲ್ಲಿ ಕತೆ, ಕವನ, ನಾಟಕ, ಲೇಖನ, ವಿಮರ್ಶೆ, ಕಾವ್ಯಗಳಂತಹ ಕೃತಿಗಳನ್ನು ನೋಡ್ತೇವೆ. ಈ ಹೊತ್ತಿನ ಬದುಕಿನ ಅನಾವರಣಗೊಳಿಸುವಂಥ ವಿಶೇಷಗಳಲ್ಲಿ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸಿಕೊಂಡ ಕುದುರಿಯವರು ಶಾಹಿರಿ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ. ಶಾಹಿರಿ ಎಂದ ತಕ್ಷಣ ಹೃದಯದ ಭಾವನೆಗಳನ್ನು ಪದಗಳಲ್ಲಿ ಹಿಡಿದು ಲಯಬದ್ಧವಾಗಿ ಹೇಳುವಂತಹ ಒಂದು ಕಾವ್ಯ ಪ್ರಕಾರ ಅಂತ ಕರೀತೇವೆ. ಈ ಶಾಹಿರಿ ಪುಟಗಟ್ಟಲೆ ಬರೆಯುವ ಸಾಹಿತ್ಯವನ್ನು ಬದಿಗಿಟ್ಟು ಕೆಲವೇ ಸಾಲುಗಳಲ್ಲಿ ಪಂಚ್ ಮೂಲಕ ಜನರ ಹೃದಯ ಗೆಲ್ಲುವಂಥ ಒಂದು ವಿಶೇಷ ಪ್ರಕಾರ. ಬಹುಶಃ ನೀವು ಅಂತ್ಯಪ್ರಾಸದ ಕೆಲವು ಪದ್ಯಗಳನ್ನು ಅಥವಾ ಸಾಲುಗಳನ್ನು ಕೇಳಿರ್ತೀರಿ. ಅದೇ ದಾಟಿಯಲ್ಲಿ ಬರುವಂಥದ್ದು ಈ ಶಾಹಿರಿಗಳು. ಶಾಹಿರಿ ಹೇಗಿರುತ್ತೆ ಅಂತೇಳಿದರೆ, ಒಬ್ಬ ಕವಿ ಅಥವಾ ಒಬ್ಬ ರಸಿಕ ತನ್ನ ಕಲ್ಪನೆಗಳನ್ನು, ಭಾವನೆಗಳನ್ನು, ಅನುಭವಗಳನ್ನು ಅಭಿವ್ಯಕ್ತಿಪಡಿಸೋದಕ್ಕಾಗಿ ಬಳಸಿಕೊಂಡ ಮಾಧ್ಯಮ. ಇಲ್ಲಿ ಪ್ರೀತಿ, ಪ್ರಳಯ, ಮೋಹ, ಸುಖ, ದುಃಖ, ನೋವು, ನಲಿವು ಮತ್ತು ಜೀವನದ ಮೌಲ್ಯಗಳನ್ನು, ಜೀವನದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂತಹ ಒಂದು ವಿಶೇಷವಾದಂತಹ ಪ್ರಕಾರ ಇದು. ಅದರಲ್ಲೂ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನೀವು ಕೇಳಿದರೆ ಆ ಸಾಲುಗಳು ಮುಗಿದ ತಕ್ಷಣ ವಾ ವಾ ಅಂತೇಳಿ ಕೇಳಗ ಅನ್ನುತ್ತಾ ಇದ್ದರೆ ಆ ಹೇಳುವಂತಹ ಶಾಯಿರಿಯ ಕರ್ತೃ ಅಥವಾ ಬರವಣಿಗೆಯ ಕಾರನಿಗೆ ಆಕಾಶದಲ್ಲಿ ತೇಲಿದಷ್ಟೇ ಸಂತೋಷ ಆಗುತ್ತೆ. ಇಂತಹ ಒಂದು ಕನ್ನಡ ಸಾಹಿತ್ಯದ ವಿಶೇಷ ಪ್ರಕಾರದ ವೈಶಿಷ್ಟ್ಯ ಏನು ಅಂತೇಳಿದರೆ, ಕನ್ನಡ ಭಾಷೆ ಮತ್ತು ಸಾಹಿತ್ಯ ಯಾವ ಮೂಲಗಳಿಂದ ಒಳ್ಳೊಳ್ಳೆಯ ಪದಗಳು, ವಾಕ್ಯಗಳು, ಸಾಹಿತ್ಯ ಪ್ರಕಾರಗಳು ಸಿಗ್ತವೋ ತನ್ನ ಜಾಯಮಾನಕ್ಕೆ ಹೊಂದಿಸಿಕೊಂಡು ಅದನ್ನು ತನ್ನದೇ ಆದಂಥ ಪ್ರಕಾರ ಆಗೋ ರೀತಿಯಲ್ಲಿ ಬಳಸ್ಕೊಳ್ತಾ ಹೋಗಿದೆ. ಮೂಲತಃ ಉರ್ದುವಿನಿಂದ ಬಂದಂಥ ಈ ಸಾಹಿತ್ಯ ಪ್ರಕಾರವನ್ನು ಕರ್ನಾಟಕದಲ್ಲಿ ಹೆಚ್ಚು ಬಳಕೆಗೆ ತಂದವರು ಇಟಗಿ ಈರಣ್ಣನವರು. ಇಟಗಿ ಈರಣ್ಣನವರಂತ ಹೇಳಿದ ತಕ್ಷಣವೇ ಶಾಹಿರಿ ಕವಿ ಅಂತೇಳಿ ಕರೀತೇವೆ. ಅವರನ್ನು ಹಿಂಬಾಲಿಸಿಕೊಂಡು ಇತ್ತೀಚೆಗೆ ಹೆಚ್ಚು ಪ್ರಚಲಿತದಲ್ಲಿ ಇರುವಂತಹ ಕವಿ ಮಿತ್ರರಲ್ಲಿ ಒಬ್ಬರು ನಮ್ಮ ಹಾಸ್ಯ ಸಾಹಿತಿ ಪರಮೇಶ್ವರಪ್ಪ ಕುದುರಿಯವರು. ಅವರು ಅನೇಕ ರೀತಿಯಾದಂತಹ ಕಾರ್ಯಕ್ರಮಗಳ ಜೊತೆಗೆ ಈಗ ಈ ಕೃಷಿಯನ್ನು ಮಾಡ್ತಾ ಹೊರಟಿದ್ದಾರೆ. ಕೋತಿ ಮತ್ತು ಫೋನು ಎನ್ನುವಂತಹ ಕೃತಿಯಿಂದ ಹಿಡಿದು ಪ್ರೀತಿ, ಪ್ರಳಯ ಮತ್ತು ಪ್ರೀತಿ, ಪ್ರೇಮ, ಪ್ರಳಯ ಎನ್ನುವ ಕೃತಿಯ ನಂತರ 10ನೆಯ ಕೃತಿಯಾಗಿ ಮೂಡಿಬಂದದ್ದೇ ಈ ಮನಸ್ಸಿನ ಮಾತು ಎನ್ನುವ ಕೃತಿ. ಮನಸ್ಸಿನ ಮಾತು ಕೃತಿಯನ್ನು ನೋಡ್ತಾ ಹೋದರೆ ಅದನ್ನು ಕೈಯಲ್ಲಿ ಹಿಡಿದ ತಕ್ಷಣ ಮುಖಪುಟ ಭಾಳ ಚಂದವಾಗಿ ಮೂಡಿ ಬಂದಿದೆ. ಅಲ್ಲೊಬ್ಬ ವ್ಯಕ್ತಿ ಕೂತಿದ್ದಾನೆ,
ಸೂರ್ಯಾಸ್ತದ ಸಮಯ, ಮತ್ತೊಂದು ಕಡೆ ಚಂದ್ರನ ಉದಯ. ಇವನ ಭಾವನೆಗಳು ಆ ಚಂದ್ರನ ಭಾವಚಿತ್ರದಲ್ಲಿ ಎರಡು ಮನಸ್ಸುಗಳು ಮಾತನಾಡುವಂಥ ರೇಖಾಚಿತ್ರ ನೋಡೋದಕ್ಕೆ ಬಹಳ ಸುಂದರವಾಗಿ ಮೂಡಿಬಂದಿದೆ. ಈ ಕೃತಿ ಸುಮಾರು 76 ಪುಟಗಳನ್ನು ಒಳಗೊಂಡಿದೆ. ಈ ಕೃತಿಯಲ್ಲಿ ಬರುವಂತಹ ಶಾಯಿರಿಗಳ ಸಂಖ್ಯೆ 150 ಶಾಯಿರಿಗಳಿದ್ದಾವೆ. ಇಂತಹ ಒಂದು ಶಾಯಿರಿಯ ಕೃತಿಗೆ ಡಾಕ್ಟರ್ ಮಲ್ಲಿನಾಥ್ ಎಸ್ ತಳವಾರ್ ಎನ್ನುವಂತಹ ಕನ್ನಡದ ಪ್ರಾಧ್ಯಾಪಕರೊಬ್ಬರು ಮುನ್ನುಡಿಯನ್ನು ಬರೆದು ಶುಭ ಕೋರಿದ್ದಾರೆ. ಇದರ ವಿಶೇಷತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋ ಮಾತು ನೀವು ಕೇಳಿದ್ದೀರಿ. ಅದಕ್ಕೆ ಅನ್ವರ್ಥವಾಗಿ ಈ ಕೃತಿಯ ಒಂದು ವಿಶೇಷತೆ ಅಂತ ಹೇಳಿದ್ರೆ, ಮನಸ್ಸಿನ ಮಾತು ಕೃತಿಯ ಬೆನ್ನುಡಿ ಬರೆದವರು ಸ್ವತಃ ಪರಮೇಶ್ವರಪ್ಪ ಕುದುರೆಯವರ ಶ್ರೀಮತಿಯವರು. ಶ್ರೀಮತಿ ವಿಜಯ ಪ್ರಸಾದ್ ಮಠ್ ಎನ್ನುವ ಅವರ ಸಂಗಾತಿ, ಅವರ ಬಾಳಿನ ಬದುಕಿನಲ್ಲಿ ಕಂಡಂತಹ ಪ್ರೀತಿ, ಪ್ರೇಮ, ಪ್ರಳಯ, ಜೀವನದ ಹಾಸ್ಯ ಪ್ರಸಂಗಗಳನ್ನು ಬಹಳ ಸುಂದರವಾಗಿ ಮನಗಂಡವರು, ಅನುಭವಿಸಿದವರು, ಅವರೇ ಬೆನ್ನುಡಿಯನ್ನು ಬರೆದು ತನ್ನ ಪತಿಯ ಸಾಹಿತ್ಯ ಕೃಷಿಗೆ ಬೆನ್ನು ಚಪ್ಪರಿಸಿದ್ದಾರೆ, ಶುಭ ಕೋರಿದ್ದಾರೆ. ಇಂತಹ ಒಂದು ಕೃತಿಯನ್ನು ಕುರಿತು ಮಾತನಾಡೋದು ಅಂತೇಳಿದರೆ ನನಗಂತೂ ಬಹಳ ಇಷ್ಟ. ಯಾಕಾಗಿ ಅಂತೇಳಿದರೆ, ಪರಮೇಶ್ವರಪ್ಪ ಕುದುರೆ ಬಹಳ ಆತ್ಮೀಯರು, ನನ್ನ ಒಡನಾಡಿಗಳು, ಜೊತೆಯಲ್ಲಿ ಸಾಹಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಂಥವರು. ಈ ಕೃತಿಯಲ್ಲಿ ನೋಡ್ತಾ ಹೋದಾಗ ನನಗನ್ಸಿದ್ದು, ಇಲ್ಲಿಯ ಶಾಯಿರಿಗಳಲ್ಲಿ ನಾನು 3 ವಿಭಾಗದ ಒಂದು ಪದ್ಯಗಳನ್ನು ನೋಡ್ತೇನೆ. ಇಲ್ಲಿರುವಂಥ ಮೊದಲನೇದು ಪ್ರೀತಿಯಿಂದ ಹಂಬಲಿಸುವಂಥ ಮನಸ್ಸುಗಳಿಗೆ ಕುರಿತಾದ ಒಂದು ಶಾಯಿರಿ. ಅದು ಹೇಗಿದೆ ಅಂತೇಳಿದ್ರೆ, ಬಹಳ ಮಂದಿ ಹೇಳ್ತಾರ, ನೀವು ಬಹಳ ಚಂದ ಶಾಯಿರಿ ಬರಿತೀರಿ ಸರ್ ಅಂತ. ಬಹಳ ಮಂದಿ ಹೇಳ್ತಾರ, ನೀವು ಚಂದ ಶಾಯಿರಿ ಬರಿತೀರಿ ಸರ ಅಂತ. ವಾ ಅಂದ್ರೇ ಅದಕ್ಕೊಂದು ಖುಷಿ. ನಾನಂದೆ ಬಹಳ ಚಂದನ ನಾ ಬರೆಯೋದಿಲ್ಲ, ನನ್ನಿಂದ ಬರೆಸ್ಕೊಳ್ಳಾಕಿ ಭಾಳ ಚಂದದಳ ಅಂತ. ನನ್ನಿಂದ ಬರೆಸ್ಕೊಳ್ಳಾಕ ಹಾಕಿ ಭಾಳ ಚಂದದಳೆ ಅಂತ. ಅಂದರೆ ಪ್ರೀತಿಯ ಹಂಬಲ ಇಲ್ಲಿ 2 ಮನಸ್ಸುಗಳ ಮಧ್ಯೆ ಹೇಗಿದೆ ಅನ್ನೋದನ್ನು ಅಭಿವ್ಯಕ್ತಿಪಡಿಸ್ತದೆ. ಇನ್ನು ಎರಡನೇದು, ಪ್ರೀತಿ ಬಹಳಷ್ಟು ದಿನಗಳಾದ ನಂತರ ನಾನಾ ಕಾರಣಗಳಿಗೆ ವಿರಹದ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಅಂತಹ ಸಂದರ್ಭ ಬಂದಾಗ ವಿರಹದಲ್ಲಿಯೂ ಸಹ ತನ್ನ ವೇದನೆಯನ್ನು ತೋಡಿಕೊಳ್ಳುವ ಪ್ರೇಮಿಯೊಬ್ಬನ ಮಾತು ಈ ರೀತಿ ಇದೆ. ನಿನ್ನ ನೆನಪಿನಾಗ ನಾನು 10 ಕಣ್ಣೀರನ್ನು ಕೊಡ ತುಂಬಿಟ್ಟೆ, ನೀನು ಬಂದು ಕೊಡ ಸುರ್ಕೊಂಡು ಸ್ನಾನ ಮಾಡಿ ಹೊರಟುಬಿಟ್ಟೆ. ಅಲ್ಲಿ ವಿರಹದ ಒಂದು ವೇದನೆ ಕಾಣಿಸ್ತದೆ. ಇನ್ನು ನಂತರದಲ್ಲಿ ನೋವಿನಲ್ಲಿಯೂ ಸಹ ಸುಖವನ್ನು ಬಯಸುವ ಹೃದಯ ಹೇಗೆ ಚಡಪಡಿಸುತ್ತೆ ಅನ್ನೋದಕ್ಕೆ ಮುಂದಿನ ಶಾಹಿರಿ ಉದಾಹರಣೆಯಾಗಿ ನಾನು ತಗೊಂಡಿದ್ದೇನೆ. ಏನಂತ ಹೇಳಿದ್ರೆ, ಗಾಳಿ ಬೀಸದೇ ಇರಲಿ, ಕಿಟಕಿ ತೆಗೆದ್ರ ಒಂಥರ ಹಿತ ಅನ್ನಿಸ್ತೈತಿ. ನೀನು ಊರಾಗಿರ್ಲಿ ಇಲ್ಲದೆ ಇರಲಿ, ನೆನೆಸ್ಕೊಂಡ್ರ ಸಾಕು ಒಂಥರ ಸುಖ ಅನ್ನಿಸ್ತೈತಿ. ಈ ಥರದ ಅಂದರೆ 2 ಹೃದಯಗಳು ಪ್ರೀತಿ, ಪ್ರೇಮ, ಪ್ರಳಯದ ಜೊತೆಯಲ್ಲಿ ಜೀವನದ ಸೌಖ್ಯವನ್ನು ಬಯಸುವ, ಜೀವನದಲ್ಲಿ ಹೊಂದಾಣಿಕೆಯ ಬದುಕನ್ನು ಕಟ್ಟಿಕೊಳ್ಳುವಂತಹ ಪ್ರೇಮದ ಮನಸ್ಸುಗಳನ್ನು ಬೆಸೆಯುವ 150 ಏನು ಶಾಯಿರಿಗಳಿದ್ದಾವೆ. ಓದುಗನನ್ನು ಬಹಳ ಚಂದ ಓದಿಸ್ಕೊಳ್ತಾ ಹೋಗುತ್ತೆ. ಕೈಯಲ್ಲಿ ಹಿಡಿದ್ರೆ ಅಲ್ಲಿ ಚಂದ ಟೈಮ್ ಪಾಸ್ ಆಗುತ್ತೆ, ಒಂದಷ್ಟು ಪಂಚ್ ಸಿಗುತ್ತೆ, ಜೊತೆಗೆ ವಾ ಅನ್ನೋರೊಬ್ಬರಿದ್ರೆ ಇನ್ನೂ ಹೇಳ್ಬೇಕು ಅನಿಸುತ್ತೆ. ಒಟ್ಟಾರೆ ನಾನು ಆಗಲೇ ಹೇಳಿದಾಗೆ ಪೇಜ್ಗಟ್ಟಲೆ ಬರೆಯೋದಕ್ಕಿಂತ ಒಂದು ಕಿರಿದಾದ ಸಾಲುಗಳಲ್ಲಿ ಇಲ್ಲಿ ಈ ಶಾಯಿರಿಯ ವಿಶೇಷತೆ ಅಂತ ಹೇಳಿದ್ರೆ, ಸಾಲುಗಳ ನಿರ್ಬಂಧ ಇಲ್ಲ, ಛಂದಸ್ಸಿನ ಹಂಗಿಲ್ಲ. 2 ಅಥವಾ 3 ಸಾಲುಗಳ ಅಂತ್ಯದಲ್ಲಿ ವಾ ಅನ್ನುವ ಪಂಚಿಂಗ್ನ ಡೈಲಾಗ್ಗಳನ್ನು ಒಳಗೊಂಡಂಥ ಶಾಯಿರಿ ಓದುಗರ ಮನಸ್ಸು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಥರದ ನೀವು ಒಂದಷ್ಟು ಶಾಯಿರಿಗಳ ಮೂಲಕ ಇದು ಅವರ 10ನೆಯ ಕೃತಿಯಾಗಿದ್ದು, ಈಗ ನಾನು ಆ ಲೇಖಕರೊಟ್ಟಿಗೆ 1-2 ಮಾತುಗಳನ್ನು ಆಡೋದಕ್ಕೆ ನಿಮ್ಮ ಜೊತೆಯಲ್ಲಿ ಅವರನ್ನು. ನಮಸ್ಕಾರ ಪರಮೇಶ್ವರಪ್ಪ ಕುದುರೆಯವರೇ. ನಮಸ್ಕಾರ ಸರ್. ಈ ಪುಸ್ತಕ ಪರಿಚಯ ಕಾರ್ಯಕ್ರಮದ ಮೂಲಕ ವಿಶಿಷ್ಟತೆ ನ್ಯೂಸ್ ಪೋರ್ಟಲ್ ಒಂದು ವಿಶೇಷ ಕಾರ್ಯಕ್ರಮವನ್ನು ಪ್ರೇಕ್ಷಕರಿಗಾಗಿ ಕೊಟ್ಟಿದೆ. ಅದರ ಮೊದಲ ಸಂಚಿಕೆಯ ಅತಿಥಿಯಾಗಿ ನೀವು ಪಾಲ್ಗೊಂಡಿದ್ದೀರಿ. ನಮ್ಮ ಈ ಬಳಗದ ವತಿಯಿಂದ ನಿಮಗೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ.
ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನನ್ನ ಮನಸ್ಸಿನ ಮಾತು ಆಯ್ಕೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗಾದರೆ ಈ ಮನಸ್ಸಿನ ಮಾತು ಅನ್ನುವಂತಹದ್ದು ಒಂದು ಪ್ರಕಟಣೆಗೆ ಸಿದ್ಧಗೊಂಡಿರುವಂತಹ ಕೃತಿ. ಇನ್ನು ಕೆಲವೇ ದಿನಗಳಲ್ಲಿ ಅದು ಪ್ರಕಟಣೆಯಾಗಿ ಬಿಡುಗಡೆಯ ಸಮಾರಂಭವನ್ನು ನಡೆಸಲಿದ್ದೀರಿ. ಮನಸ್ಸಿನ ಮಾತು ಅಂತೇಳಿ ಪುಸ್ತಕದ ಶೀರ್ಷಿಕೆಯನ್ನು ಹೇಗೆ ಆಯ್ಕೆ ಮಾಡಿಕೊಂಡ್ರಿ ಸರ್? ಇದಕ್ಕೆ ಮನ್ ಕಿ ಬಾತ್ ಅಂತ ಹೆಸರಿಡುವಂತ ಅಂದ್ಕೊಂಡೆ. ಓಕೆ. ಅದು ಪ್ರಧಾನಿಯವರ ಫೇಮಸ್ ಕಾರ್ಯಕ್ರಮದ ಹೆಸರಾದ್ರಿಂದ ಮನಸ್ಸಿನಾಗಿನ ಮಾತು ಅಂತ ಅಂದ್ಕೊಂಡೆ. ಅದು ಹೆಸರು ಉತ್ತರ ಕರ್ನಾಟಕದ ಶೈಲಿಯಲ್ಲಿರೋದ್ರಿಂದ ಬೇಡ, ಸಿಂಪಲ್ ಆಗಿ ಮನಸ್ಸಿನ ಮಾತು ಇರಲಿ ಅಂತ ಇಟ್ಟಿದ್ದೀನಿ. ನನ್ನ ಮನಸ್ಸಿನ ಮಾತುಗಳನ್ನೆಲ್ಲ ಶಾಯರಿ ರೂಪಕ್ಕೆ ಇಳಿಸಿದ್ದೀನಿ ಸರ್. ಬಹುಶಃ ಈ ಮನಸ್ಸಿನ ಮಾತಿದೆಯಲ್ಲ, ಪರಮೇಶ್ವರಪ್ಪ ಕುದುರೆಯವರ ಮೂಲಕ ಆ ಪ್ರೀತಿ, ಪ್ರಳಯ, ಪ್ರೇಮ ಇತ್ಯಾದಿಗಳಲ್ಲಿ ತೊಳಲಾಡಿದಂಥ, ಅನುಭವಿಸಿದಂತಹ ಎಲ್ಲರ ಮನಸ್ಸಿನ ಒಂದಷ್ಟು ಮಾತುಗಳ ಸಂಗ್ರಹ ಇದಂತ ಭಾವಿಸ್ತೇನೆ. ಎಷ್ಟು ಕವನಗಳನ್ನು ಇಲ್ಲಿ ಸಂಗ್ರಹಿಸಿದ್ದೀರಿ ಸರ್? ಈ ಪುಸ್ತಕ ಬಂದ್ಬಿಟ್ಟು ಗದಗಿನ ಭವಾನಿ ಪ್ರಿಂಟರ್ಸ್ ಬೆಟಗೇರಿಯಲ್ಲಿ ಪ್ರಿಂಟ್ ಆಗಿದೆ. ಇದರ ಪ್ರಕಾಶನ ಬಂದು ಹರಿಪ್ರಕಾಶನ ಅಂತ. ಇದು ನಮ್ಮ ಚಿತ್ರದುರ್ಗದನೇ ಮಾಸ್ತಮ್ಮ ಬಡಾವಣೆ ಸ್ಟೇಡಿಯಂ ಹತ್ತಿರ ಚಿತ್ರದುರ್ಗನ ವಿಳಾಸ ಇದೆ. ಇದು ಮೊದಲ ಮುದ್ರಣ 2020ರಲ್ಲಾಗಿದೆ. 1000 ಪ್ರತಿಗಳನ್ನು ಪ್ರಿಂಟ್ ಮಾಡಿಸಿ ಒಟ್ಟು 100 ಪುಟದ ಪುಸ್ತಕ. ಇದು 1/8 ಡೆಮ್ಮಿ ಸೈಜಲ್ಲಿ ಇದೆ ಸರ್. 100 ಪುಟಗಳಲ್ಲಿ ಅದರಲ್ಲಿ ಪದ್ಯಗಳಿರುವಂಥದ್ದು 76 ಪುಟಗಳಲ್ಲಿ 150 ಸೆರೆ ಹಿಡಿದಿದ್ದೀರಿ. ಹೌದು. ಓಕೆ. ಈಗ ಕನ್ನಡ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಕೆಲಸ ಮಾಡಿದ ನೀವು ಶಾಹಿರಿ ಸಾಹಿತ್ಯವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಸರ್? ನಾನು ಕಾಲೇಜಲ್ಲಿ ಓದ್ತಾ ಇರಬೇಕಾದ್ರೆ ಕಾಲೇಜ್ ಲೈಬ್ರರಿಗೆ ಹೋದಾಗ ಅಕಸ್ಮಾತ್ ಆ ಪುಸ್ತಕದ ಸಾಲಿನಲ್ಲಿ ಒಂದು ಶಾಯರಿ ಪುಸ್ತಕ ಸಿಕ್ತು ನನಗೆ. ಕನ್ನಡ ಶಾಯರಿ ಲೋಕ ಅಂತ. ಓಕೆ. ಇಟಗಿ ಈರಣ್ಣವ್ರ ಪುಸ್ತಕ ಅದು. ನನ್ನ ಮೂಲತಃ ಧಾರವಾಡ ಆದ್ರಿಂದ ಆ ಧಾರವಾಡ ಶೈಲಿ ನನ್ನನ್ನು ಆಕರ್ಷಿತು. ಮತ್ತು ಆವಾಗ ಒಂಥರ ಪಡ್ಡೆ ವಯಸ್ಸು, ಪ್ರೀತಿ ಪ್ರೇಮ ಮಾಡುವಂಥ ವಯಸ್ಸು. ಯಾರ್ಯಾರಿಗೂ ನಾವು ಈ ಇಟಗಿ ಈರಣ್ಣವ್ರ ಶಾಯರಿನ ಬರೆದು ಪ್ರೇಮ ಪತ್ರಕ್ಕೆಲ್ಲ ಒಂದು ಬಳಸ್ಕೊಳ್ತಾ ಇದ್ವಿ. ನನಗೆ ತುಂಬ ಇಷ್ಟ ಆಯಿತು. ನಾನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಅಂದ್ಕೊಂಡಾಗ ಶಾಯರಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವತಃ ಇಟಗಿ ಈರಣ್ಣವರನ್ನೇ ನನ್ನ ಶಾಯರಿಗಳನ್ನು ಓದಿ ತುಂಬ ಖುಷಿ ಪಟ್ಟಿದ್ದಾರೆ. ಅಂದರೆ ಆ ಶಾಯರಿನೇ ನಿಮ್ಮ ಬದುಕಿನಲ್ಲಿ ಒಂದು ತಿರುವು ತಂದು ಕೊಡ್ತು ಅಂತ ಕೇಳಿದ್ದೇನೆ. ಅಂದರೆ ಪ್ರೀತಿಯ ಹೆಸರಿನಲ್ಲಿ ನಿಮ್ಮ ಶ್ರೀಮತಿಯನ್ನು ಸಹ ಪಟಾಯಿಸಿದ್ರಿ ಅನ್ನುವಂಥದ್ದು ಹೇಗೆ ಸಾಧ್ಯ ಇದು ಸರ್? ಪಟಾಯಿಸಿದೆ ಅನ್ನೋದಕ್ಕಿಂತ ಮನಸ್ಸು ಗೆದ್ವಿ ಅಂದ್ರೆ ಚೆನ್ನಾಗಿರುತ್ತೆ. ಅವರನ್ನ ನಿಮ್ಮ ಸಂಗಾತಿಯನ್ನ ಮಾಡ್ಕೊಂಡ್ರಿ. ನಂತರದಲ್ಲಿ 2 ಜನ ಗಂಡು ಮಕ್ಕಳಿಗೆ ತನ್ನ ಜನ್ಮ ಕೊಟ್ರಿ. ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಿತಾ ಬಂದ್ರಿ. ಮತ್ತೆ ವಾಹಿನಿಗಳಲ್ಲಿ ಬಂದ್ರಿ. ಹೀಗೆ ಅಂದ್ರೆ ಕತೆ ಬರೆದ್ರಿ, ಕವನ ಬರೆದ್ರಿ, ಲೇಖನ ಬರೆದ್ರಿ, ಜೊತೆಗೆ ಅನಿಗವನಗಳನ್ನು ಬರೋದಾದ ಮೇಲೆ ಹಾಸ್ಯದ ವೇದಿಕೆಗಳನ್ನು ಹಂಚಿಕೊಂಡು ಮತ್ತೆ ಈ ಪ್ರಕಾರಕ್ಕೆ ಬಂದ ಮೇಲೆ ನೀವು ಈಗ ಈ ಶಾಯರಿಯ 2ನೇ ಪುಸ್ತಕ ಇದು ಅಂತ ಕಾಣುತ್ತೆ ಸರ್. ನಾನು ಆ್ಯಕ್ಚುಲಿ ಶಾಯರಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು 1990ರಿಂದನೇ ಬರಿತಾ ಇದ್ದೀನಿ. 90ರಿಂದನೂ ನಾನು ಅನೇಕ ಪತ್ರಿಕೆಯಲ್ಲಿ ಪ್ರಕಟ ಆಗಿದ್ದಾವೆ. ತುಷಾರ್, ಹಾಯ್ ಬೆಂಗಳೂರು ಅಂತ ಪತ್ರಿಕೆಯಲ್ಲಿ ಕೂಡ ಪ್ರಕಟ ಆಗಿದ್ದಾವೆ. ಬಟ್ ಪುಸ್ತಕ ರೂಪಕ್ಕೆ ತಂದಿದ್ದು 2024ರಲ್ಲಿ ಮೊಟ್ಟ ಮೊದಲು ಪ್ರೀತಿ ಪ್ರೇಮ ಪ್ರಣಯ ಅಂತ ಒಂದು ಶಾಯರಿ ಸಂಕಲನ ಬಂತು. ಆಮೇಲೆ ಈಗ 2026ರಲ್ಲಿ 2ನೇ ಶಾಯರಿ ಸಂಕಲನ ಮನಸ್ಸಿನ ಮಾತು ಈಗ ಓದುಗರ ಮುಂದೆ ಇದೆ. ಈ ಮನಸ್ಸಿನ ಮಾತನ್ನ ಓದುವಾಗ ಏನೆಲ್ಲವನ್ನ ಕಲ್ಪಿಸ್ಕೊಳ್ಬಹುದು, ಹೇಗೆ ತನ್ನನ್ನ ಅದಕ್ಕೆ ಹೊಂದಿಸ್ಕೊಂಡು ಖುಷಿ ಪಡ್ಬೋದು ಅಂತ ನಿಮ್ಗನ್ಸುತ್ತೆ ಸರ್? ಇದರಲ್ಲಿ ಬರೋದು ಮನದಾಳದ ಮಾತುಗಳು. ಒಬ್ಬ ಪ್ರೇಮಿ ಇನ್ನೊಬ್ಬ ಪ್ರೇಮಿಗೆ ಏನನ್ನು ಹೇಳಕ್ ಬಯಸ್ತಾನೆ, ಅಥವಾ ಅವಳ ಬಗ್ಗೆ ಅಥವಾ ಅವನ ಬಗ್ಗೆ ಅವ್ರೇನು ಕಲ್ಪನೆ ಇಟ್ಕೊಂಡಿರ್ತಾರೆ, ಅದನ್ನೆಲ್ಲ ಆಡು ಭಾಷೆಯಲ್ಲಿ, ಧಾರವಾಡ ಭಾಷೆಯಲ್ಲಿ ಹೇಳ್ತೀವಿ. ಶಾಯರಿಯ ಲಕ್ಷಣ ಏನು ಅಂದರೆ, ಅರ್ಧ ಶಾಯರಿ ಹೇಳಿದಾಗ ಕುತೂಹಲ ಇರುತ್ತೆ, ಮುಂದೇನು ಹೇಳ್ತಾನೆ ಅಂತ. ಇನ್ನೆರಡು ಲೈನನ್ನು ಹೇಳಿದಾಗ ಅಥವಾ ಇನ್ನು ಅರ್ಧ ಶಾಯರಿ ಹೇಳಿದಾಗ ಅವ್ರಿಗೆ ಗೊತ್ತಿಲ್ಲದೇನೆ ನಗು ಬರುತ್ತೆ ಅಥವಾ ವಾವ ಅನ್ನಂಗೆ ಬರುತ್ತೆ. ಈ ವಾವ ಅನ್ನೋದು ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೇನು ಹೊಸದೇನಲ್ಲ. ಬಸವಣ್ಣವ್ರ ಕಾಲದಲ್ಲಿ ಅವ್ರು ಹೇಳಿದ್ದಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನೋ ವಚನದಲ್ಲಿ ಮುಂದೆ ಜಗ ಮೆಚ್ಚಿ ಅಹುದೆನಬೇಕು ಅಂತ ಬರುತ್ತೆ. ಆ ಹೌದು ಅನ್ನೋದನ್ನೇ ಇಲ್ಲಿ ವಾವ ಅಂತ ಹೇಳ್ಕೋಬಹುದು. ಹಾಗಾದ್ರೆ ನೀವು ಬರೆದಂತ ಮನಸ್ಸಿನ ಮಾತು ಕೃತಿಯ ಒಂದು ಶಾಯರಿಯನ್ನು ನಾವೀಗ ಅನುಭವಿಸೋಣ, ವಾವ ಹೇಳೋಣ. ನೀವೀಗ ಅದನ್ನು ವಾಚನ ಮಾಡಿ ಸರ್. ಶಾಯರಿ ವಾಚನ ಮಾಡೋದಕ್ಕಿಂತ ಮುಂಚೆ ಹಲವಾರು ಗಣ್ಯರು ನನ್ನ ಶಾಯರಿ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿದ್ದನ್ನು ಇದರಲ್ಲಿ ಪ್ರಕಟಿಸಿದ್ದೀನಿ. ಅರ್ಜಿಹಳ್ಳಿ ನಾಗರಾಜ್ ಅನ್ವೇಷಣೆ ಸಂಪಾದಕರು ಅವರು, ಆಮೇಲೆ TV9ನ ರವೀಂದ್ರ ಮುದ್ದಿ ಅವರು, ಆಮೇಲೆ ಚಿತ್ರ ಸಾಹಿತಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು, ಮತ್ತು ಪಲ್ಲಕ್ಕಿ ರಾಧಾಕೃಷ್ಣ ಅವರು, ಮತ್ತು ಅರ್ಚನಾ ಪಾಟೀಲ್ ಅಂತ, ತಮ್ಮಣ್ಣ ಬೀಗಾರ್ ಅಂತ ಇವರು ಸಾಹಿತಿಗಳು. ಇವರೆಲ್ಲರೂ ತಮ್ಮ ತಮ್ಮ ಮನದಾಳದ ಮಾತುಗಳನ್ನು ಇದರೊಳಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಈ ಮೂಲಕ ಧನ್ಯವಾದಗಳನ್ನು ಹೇಳ್ತಾ,
ತಾಯಿ ಮಕ್ಕಳ ಸಂಬಂಧ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಶಾಯರಿ. ಓಕೆ. ತಾಯಿ ಕರಳು ಅನ್ನೋದು ಖರೇನ ಭಾಳ ವಿಚಿತ್ರ ಅಂದ್ರೆ ವಿಚಿತ್ರ ಇರ್ತೈತಿ. ತಾಯಿ ಕರಳು ಅನ್ನೋದು ಖರೇನ ಭಾಳ ವಿಚಿತ್ರ ಅಂದ್ರೆ ವಿಚಿತ್ರ ಇರ್ತೈತಿ. ಈಗ ಅರ್ಧ ಶಾಯರಿ ಆಯಿತು, ಇನ್ನು ಅರ್ಧ ಶಾಯರಿನೇ ಶಾಯರಿಯ ಒಂದು ಜೀವಾಳ. ತಾಯಿ ಕರಳು ಅನ್ನೋದು ಖರೇನ ಭಾಳ ವಿಚಿತ್ರ ಇರ್ತೈತಿ ಅಂದ್ರೆ ಭಾಳ ವಿಚಿತ್ರ ಇರ್ತೈತಿ. ದಿನಾನು 4 ರೊಟ್ಟಿ ತಿನ್ನು ಮಗ, 1 ರೊಟ್ಟಿ ಕಡಿಮೆ ತಿಂದ್ರು ಅದು ಚುರ್ರ ಅಂತೈತಿ. ಓ, ಅಂದ್ರೆ ಕೆಲವೇ ಮಾತುಗಳಲ್ಲಿ ಆ ಸಂಬಂಧದ ಸೆಳೆತವನ್ನು ಹಿಡಿದಿಟ್ಟಿದ್ದೀರಿ. ನೆಕ್ಸ್ಟ್ ಇನ್ನೊಂದು, ಇನ್ನು ಹೆಂಡತಿ ಸಿಟ್ಟಾದಾಗ ಪ್ರತಿಯೊಬ್ಬ ಗಂಡನು ಅಸಹಾಯಕನೇ. ಬಟ್ ಆ ಸಿಟ್ಟನ್ನು ನಾನೊಂದು ಶಾಯರಿಗೆ ಬಳಸ್ಕೊಂಡಿದ್ದೀನಿ. ಬರೀ ಸಣ್ಣ ಸಣ್ಣ ವಿಷಯಕ್ಕೂ ಸಿಡಿಸಿಡಿದು ಬೀಳ್ತೀಯಲ್ಲ, ಬೀಳ್ತೀಯಲ್ಲ, ನೀನೇನು ಹೆಣ್ಣದಿಯೋ ನಮ್ಮೂರು ರಸ್ತೆಗೆ ಹಾಕಿರೋ ಮಣ್ಣದಿಯೋ. ಅಂದ್ರೆ ಅವರು ತಟ್ಟಂತ ಸಿಟ್ಟಿನಿಂದ ತಾಳ್ಮೆಗೆ ಬಂದ್ಬಿಡ್ಬೇಕು ಈ ಶಾಯರಿ ಕೇಳಿದ ತಕ್ಷಣ. ಈ ತರದ ಒಂದಷ್ಟು ಶಾಯರಿಗಳ ಮೂಲಕ ಸಾಂಸಾರಿಕ ಮೌಲ್ಯಗಳನ್ನ, ಜೀವನದ ರೀತಿ ನೀತಿಗಳನ್ನ ತಿಳಿಸುವ ಪ್ರಯತ್ನ ಹೊರಟಿರುವಂತಹ ಕುದುರೆಯವರು ಮುಂದೆ ತಮ್ಮ ಸಾಹಿತ್ಯ ಕೃಷಿಯ ಯಾವ ಮಗ್ಗಲಲ್ಲಿ ಮುನ್ನಡಿಬೇಕು ಅಂತ ಅಂದ್ಕೊಂಡು? ಸರ್, ನಾನು ಸಾಹಿತ್ಯದ ಬಹುತೇಕ ಪ್ರಕಾರಗಳಲ್ಲಿ ಕೆಲಸ ಮಾಡಿದ್ದೀನಿ. ನನ್ನ ಪರಿಚಯದಲ್ಲಿ ನೀವೇ ಹೇಳಿದ ಹಾಗೆ ಕತೆ, ಕವನ, ಲೇಖನ, ಸಂದರ್ಶನ ಮತ್ತು ಜೊತೆಗೆ ಮಿಮಿಕ್ರಿ ಇಂಥವೆಲ್ಲವೂ ನನ್ನ ಹವ್ಯಾಸಗಳಿದ್ದಾವೆ. ಆಮೇಲೆ ಶಾಯರಿಯಲ್ಲಿ ಹಾಸ್ಯನೂ ಕೂಡ ಇರುತ್ತೆ. ಬರೀ ವಾವ ಅನ್ನೋದು ಅಷ್ಟೇ ಅಲ್ಲ, ನಕ್ಕು ಬಿಟ್ಟರು ಕೂಡ ಶಾಯರಿ ಸಕ್ಸಸ್ ಆಗುತ್ತೆ. ಒಂದು ಹಾಸ್ಯದ ಶಾಯರಿ ಕೇಳಿ. ಎದಿ ಹಿಡ್ಕೊಂಡು ನರಳಾಕ್ ಹತ್ತಿದ್ದವನ ಹತ್ರ ಹೋಗಿ ಏನಾಯ್ತು ಅಂತ ಕೇಳಿದೆ. ಎದಿ ಹಿಡ್ಕೊಂಡು ನರಳಾಕ್ ಹತ್ತವನ ಹತ್ರ ಹೋಗಿ ಏನಾಯ್ತು ಅಂತ ಕೇಳಿದೆ. ಆಕಿನ ಲವ್ ಮಾಡ್ತೀನಿ ಅಂತ ಹೇಳಕ್ಕಾಗದ ಎದೆಯಾಗಿ ಇಟ್ಕೊಂಡು ತಿರ್ಗಾಕ್ ಹತ್ತೇನಿ, ಅದಕ್ಕೆ ಎದಿ ನೋವಾಕತ್ತೈತಿ ಅಂದ. ಅಂದ್ರೆ ಅದನ್ನು ಹಾಸ್ಯದ ಇದಕ್ಕೆ ತಗೊಂಡಿದ್ದೀರಿ. ಈ ತರದ ಒಂದಷ್ಟು ಸಾಹಿತ್ಯದ ಮೂಲಕ ಜನಪ್ರಿಯವಾಗುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಸಾಗ್ತಾ ಇದ್ದಾವೆ. ನಿಮ್ಮ ಬರವಣಿಗೆ ಮತ್ತಷ್ಟು ಎತ್ತರಕ್ಕೆ ಬರಲಿ. ನೀವು ಈ ಹೊತ್ತು ಈ ಪ್ರೀತಿ ಪ್ರಳಯದ ವಯೋಮಾನದಲ್ಲಿರುವಂತಹ ಯುವ ಜನಾಂಗಕ್ಕೆ ಅಥವಾ ವಿದ್ಯಾರ್ಥಿಗಳಿಗೆ ಹೇಳಬಹುದಾದಂತಹ ಒಂದು ನೀತಿಯ ಮಾತಾವುದು? ಸರ್, ಇದರಲ್ಲಿ ನೀತಿ ಅನ್ನೋದಕ್ಕಿಂತ ನನ್ನೊಂದು ಅಭಿಪ್ರಾಯ ಏನು ಅಂದರೆ, ಪ್ರೀತಿ ಮಾಡೋದೇ ದೊಡ್ಡದಲ್ಲ, ಆದ್ರೆ ಆ ಪ್ರೀತಿ ಮಾಡಿದ್ಮೇಲೆ ಅದನ್ನು ಉಳಿಸ್ಕೋಬೇಕು, 4 ಮಂದಿ ಮೆಚ್ಚೋ ಹಾಗೆ ಜೀವನ ಮಾಡಬೇಕು. ಅದು ಬಿಟ್ಟು ಆತ್ಮಹತ್ಯೆಗೆ ಶರಣಾಗೋದು, ಇನ್ನೇನೋ ಮಾಡೋದು, ಸಕ್ಸಸ್ ಆಗಲಿಲ್ಲ ಅಂತ ಸೂಸೈಡ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಪ್ರೀತಿಸಿ ಮದುವೆ ಆಗಿರಿ, ಸಮಾಜಕ್ಕೆ ಮಾದರಿ ಆಗಿರಿ. ತನ್ನ ಮೂಲಕ ವರದಕ್ಷಿಣೆ, ಜಾತಿ ಸಮಸ್ಯೆಯನ್ನು ತೊಲಗಿಸ್ಲಿಕ್ಕೆ ಕಾರಣ ಆಗಿದೆ. ಆಮೇಲೆ ವಿಶೇಷ ಅಂದ್ರೆ ನಿಮ್ಮ ಕೃತಿಯಲ್ಲಿ ಒಂದು ವಿಶೇಷವಾದದ್ದನ್ನು ಗಮನಿಸಿದೆ. ಮುಖಪುಟ ಹಿಂತಿರುಗಿ ನೋಡಿದರೆ ಪುಸ್ತಕದ ಹಿಂಬದಿಯಲ್ಲಿ ಬೆನ್ನುಡಿ ಇದೆ. ಬೆನ್ನುಡಿ ಹೆಸರಾಂತ ಸಾಹಿತಿಗಳು, ಗುರುಗಳು ಅಥವಾ ಹಿತಚಿಂತಕರು ಬರೆಯುವಂಥದ್ದು ರೂಢಿಯಲ್ಲಿದ್ದದ್ದು. ಈ ಕೃತಿಯ ಮೂಲಕ ನೀವು ಆ ಸ್ಥಾನವನ್ನು ಧರ್ಮಪತ್ನಿಗೆ ಕೊಟ್ಟಿದ್ದೀರಿ. ಈ ಚಿಂತನೆ ಬಂದದ್ದು ಹೇಗೆ? ಸರ್, ನಂದೊಂದು ಮಾತು ಕೇಳೋದಂದ್ರೆ, ಬೆನ್ನಿಗೆ ಬಿದ್ದವಳು ಬೆನ್ನುಡಿ ಬರದೆ ಇನ್ಯಾರು ಬರೀಬೇಕು? 34-35 ವರ್ಷ ಸತಿಯಾಗಿ ಜೊತೆಗೆ ಜೀವನ ಮಾಡಿದಾಳೆ. ಎಲ್ಲ ಕಡೆಗೂ ನಮ್ಮ ಫೋಟೋನೇ, ನಮ್ಮ ಸಬ್ಜೆಕ್ಟ್ ಇರೋದಕ್ಕಿಂತ ಒಂದು ಪುಸ್ತಕದಲ್ಲಿ ಅವಳು ದಾಖಲೆಯಾಗಿ ಇರಲಿ ಅಂತ ಅವಳ ಕಡೆಯಿಂದಾನೇ ನಾನು ಬೆನ್ನುಡಿ. ಆ ಕಾರಣಕ್ಕೆ ದಂಪತಿಗಳಿಬ್ಬರ ಭಾವಚಿತ್ರವನ್ನು ಸಹ ಇಲ್ಲಿ ಮುದ್ರಿಸಲಾಗಿದೆ. ಆಮೇಲೆ ಬೆನ್ನುಡಿಯಲ್ಲಿ 2 ಫೋಟೋ ಯಾವ ಪುಸ್ತಕಕ್ಕೂ ಬಹುತೇಕ ಬರಲ್ಲ, ಒಬ್ಬರೇ ಇರುತ್ತೆ. ಬಟ್ ನಾವು ದಂಪತಿ ಇಬ್ಬರು ಹಾಕಿದ್ದೀವಿ. ಅವಳು ನನ್ನ ಒಂದು ಪರಿಚಯವನ್ನ, ನನ್ನ ಶುಭ ಹಾರೈಕೆಯನ್ನು ಈ ಪುಸ್ತಕದಲ್ಲಿ ಮಾಡಿದ್ದಾಳೆ. ಇದಕ್ಕೆ RJ ಹಳ್ಳಿ ನಾಗರಾಜ್ ಅವರು ನನಗೆ ಫೋನ್ ಮಾಡಿ ಒಳ್ಳೆ ಒಂದು ಯೋಚನೆ ಮಾಡಿದ್ದೀರಿ, ಮುಂದೆ ಇದನ್ನು ಎಲ್ಲರೂ ಫಾಲೋ ಮಾಡೋದಕ್ಕೆ ಒಳ್ಳೇದಾಗುತ್ತೆ ಅಂದರು. ಅಂತ ಹಿರಿಯರು ಅಂದಿದ್ದಕ್ಕೆ ನಂಗೆ ಬಹಳ ಖುಷಿ ಕೂಡ ಆಯ್ತು. ಖುಷಿ ಅಲ್ಲ, ನಿಮ್ಮ ಮನೆಯವರು ಏನು ದೈಹಿಕ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ದಾಂಪತ್ಯದ ಬದುಕಿನಲ್ಲಿ ಎಂಥದೇ ಸಂದರ್ಭದಲ್ಲಿ ನಿಮಗೆ ಹೆಗಲಾಗಿ ನಿಂತು ಶುಭ ಕೋರ್ತಾ ನಿಮ್ಮನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೆಯೋದಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತ ಮೇಡಮ್ರವ್ರಿಗೂ ನಮ್ಮ ವಾಹಿನಿ ಪರವಾಗಿ ಧನ್ಯವಾದ ಹೇಳ್ತೇವೆ. ಪರಮೇಶ್ವರಪ್ಪ ಕುದುರೆಯವರೇ, ನಿಮ್ಮ ಕೃತಿ ಆದಷ್ಟು ಬೇಗ ಅನಾವರಣಗೊಳ್ಳಲಿ, ಲೋಕಾರ್ಪಣೆಗೊಳ್ಳಲಿ ಅಂತೇಳಿ ಶುಭ ಕೋರ್ತಾ, ನಿಮ್ಮ ಕೃತಿಯನ್ನು ಕುರಿತು ಈ ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ನಿಮ್ಮ ಮನದಾಳದ ಮಾತುಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀರಿ. ಇತರರಿಗೆ ಸ್ಫೂರ್ತಿಯಾಗಲಿ, ನಿಮ್ಮ ಕೃತಿಯ ನಾಗಲೋಟ ಮುನ್ನಡೆಯಲಿ, ಕುದುರೆಯವರ ಕುದುರೆ ಜಿಗದ ನಗಿಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಂತೇಳಿ ಹಾರೈಸ್ತಾ ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಕ್ಕಾಗಿ ನಮ್ಮ ಬಳಗದ ವತಿಯಿಂದ ನಿಮಗೆ ಹೃದಯಪೂರ್ವಕ ವಂದನೆ, ಅಭಿನಂದನೆ. ಥ್ಯಾಂಕ್ ಯು ಸರ್. ಈ ಬಿಸಿ ಸುದ್ದಿಯ ಬಸವರಾಜ್ ಅವರು, ಸಂದರ್ಶನ ಮಾಡ್ತಾ ಇರೋ ಈ ಬಸವರಾಜ್ ಅವರು ಮತ್ತು ಈ ಒಂದು ಬಿಸಿ ಸುದ್ದಿಯ ತಂಡಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡುವಲ್ಲಿ ನಾವು ಕೂಡ ಜೊತೆಯಾಗಿರ್ತೀವಿ ಅಂತ ಹೇಳ್ತಾ ಮತ್ತೊಂದು ಸಾರಿ ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಪ್ರೇಕ್ಷಕರೇ, ಇದುವರೆಗೂ ನೋಡಿದ್ರಲ್ಲ ಹೊಸ ಕೃತಿಗಳ ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನು.
ಯಾವ ಯಾವ ಲೇಖಕರು ಅಥವಾ ಕವಿಗಳು ಹೊಸದಾಗಿ ಪುಸ್ತಕಗಳನ್ನು ಪ್ರಕಟಿಸ್ತೀರಿ, ನಿಮ್ಮ ಕೃತಿಗಳು ಬೇರೆಯವರಿಗೆ ಪರಿಚಯ ಈ ಮೂಲಕ ವಾಹಿನಿ ಮೂಲಕ ಆಗಲಿ ಅನ್ನುವ ಹಂಬಲ ಇದೆ, ಅಂಥವರು ಈ ಕೆಳಗಂಡಂತಹ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ. ಈ ದೂರವಾಣಿ ಸಂಖ್ಯೆ ಮತ್ತು ಇದರ ಕಾರ್ಯಕ್ರಮ ವ್ಯವಸ್ಥಾಪಕರು ಪರಮೇಶ್ವರಪ್ಪ ಕುದುರಿಯವರು. ದೂರವಾಣಿ ಸಂಖ್ಯೆ 9916277217. ಮತ್ತೊಮ್ಮೆ 9916277217.